ಅಲ್ಲ, ಈಗರ ಆಕಿ ಹುಡುಗ ನೋಡಕ್ಕೆ ಬಂದಾಗ ತಾನ ರೆಡಿಯಾಗಿ ಚಂದನತ್ತಂಗ ಮತ್ತು ಅವ್ರ ಮುಂದೆಲ್ಲ ನಕ್ಕೊಂತ ಮಾತಾಡಿದ್ಲಲ್ಲ. ಆಕಿ ನಕ್ಕೊಂತ ಮಾತಾಡಿದ್ ನೋಡಿ, ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿರೋದು ನೋಡಿ, ನಾವು ಈ ಮದುವೆಗೆ ಒಪ್ಕೊಂಡು ಆಡ್ಬಿಡೋ ಆಕಿ ಆ ಹುಡುಗನ ಮರ್ತಾನಂತ ನಾವು ಅಂದ್ಕೊಂಡ್ರೆ ನೀವೇನು ಹೊಸದಾಗಿ ಏನೇನು ಹೇಳಾಕೊಂತೀರಲ್ಲ. ಅಯ್ಯೋ ಅಮ್ಮರ, ಅಕ್ಕಿ ಆಗಿನ ಏನು ಉಟ್ಕೊಂಬಂದಿದ್ದಲ್ಲ, ಅಕ್ಕಿ ಆಗಿನ ನಕ್ಕಿದ್ದಲ್ಲ, ಅಕ್ಕಿ ಆಗಿನ ಮಾತಾಡಿದ್ದಲ್ಲ. ಅಕ್ಕಿ ಹಂಗೆ ಮಾಡೋಂಗ ನಾವು ಮಾಡಿದ್ದು. ಸವಿತಾ, ನೀ ಏನು ಹೇಳಾಕೊಂತೀವಿ ನಮ್ಗೆ ಅರ್ಥ ಆಗೋಲ್ದು. ಒಂದು ಸ್ವಲ್ಪ ಬಿಡಿಸಿ ಹೇಳವ. ಅದು ಮಾವರ ಹಿಂಗೆ ಹಿಂಗೆ ಮಾಡಿದಕ್ಕೆ ಆಕೆ ಒಪ್ಕೊಂಡಿದ್ರಿ ಮಾವರ. ಇಲ್ಲ ಅಂದಿದ್ರೆ ಆಕೆ ಒಪ್ಕೋತಾನೆ ಇಲ್ಲಾಗಿದ್ಲು. ನಾವೆಲ್ಲ ಥರದಿಂದ ತಿಳಿಸಿ ಹೇಳಿದ್ವಿ ಅಂಕಲ್, ಆದ್ರೆ ಗೌರಿ ನಮ್ಮ ಮಾತು ಕೇಳಕ್ಕೆ ರೆಡಿನೇ ಇಲ್ಲ ರೀ. ಆಕೆ ಅದ ಹುಡುಗ ಬೇಕಂತನ ಕುಂತ್ಬಿಟ್ಟಾಳ್ರಿ. ಅಂಕಲ್, ಇವಾಗ ನೀವೇ ಏನಾರ ಮಾಡ್ಬೇಕ್ರಿ. ನೀವೇ ಒಂದು ಸಲ ಆಕೆ ಹತ್ರ ಮಾತಾಡಿದ್ರೆ ಒಳ್ಳೇದಂತ ನಮ್ಗೆ ಅನ್ಸಕೊಂತೈತಿ. ಅದಕ್ಕೆ ರೀ ಮಾವರ, ಇವಾಗ ಗೌರಿ ಫೋನನ್ನು ನಾವೇ ಇಸ್ಕೊಂಬಂದೀವಿ. ಇವಾಗ ಅದನ್ನು ನಿಮ್ಮ ಕೈಯಾಗ ಕೊಡ್ತೀವಿ, ನೀವೇ ತೆಗೆದಿಟ್ಟು ಬಿಡ್ರಿ. ಸದ್ಯಕ್ಕೆ ಅಕ್ಕಿ ಕೈಯಾಗ ಫೋನ್ ಕೊಡೋದು ಬೇಡ ಅಂತ ಅನಿಸ್ತೈತಿ. ಅಕ್ಕಿಗೆ ಈಗ ನಾವು ಮಾಡಕೊಂತಿರೋದು ತಪ್ಪಂತ ಅನ್ಸಕೊಂತೈತಿ. ಆದರೆ ಏನು ಮಾಡಿದ್ರಿ ಮಾವರ, ಆ ಹುಡುಗ ಸರಿ ಇಲ್ಲ. ಎಷ್ಟು ಹೇಳಿದ್ರು ಅಕ್ಕಿ ನಂಬವಳ್ಳೆ. ಇವಾಗ ಏನಾರ ನಾವು ಕರೆಕ್ಟ್ ಡಿಸಿಷನ್ ತೊಗೊಲಿಲ್ಲ ಅಂದ್ರೆ ಗೌರಿ ಜೀವನ ಸುಮ್ಮನೆ ಹಾಳಾಗೋಗ್ಬಿಡ್ತೈತಿ ರೀ ಮಾವರ. ಅದಕ್ಕೆ ನೀವು ಅದು ಹೆಂಗೆ ಮಾತಾಡ್ತಿರೋ ಏನು ನೋಡ್ರಿ, ನೀವು ಮಾತಾಡೋದು ಒಳ್ಳೇದು ಅನಿಸ್ತೈತಿ. ನಾವು ಏನು ಹೇಳಿದ್ರು ನಮ್ಮ ಮಾತು ಕೇಳ್ತಾನೇ ಇಲ್ಲ. ಕೊನೆ ಪಕ್ಷ ನಿಮ್ಮ ಮಾತಾದರೂ ಕೇಳ್ಬೋದೇನೋ ಅಂತಂದು. ಅಯ್ಯೋ ಮಾವರ, ನೀವು ಯಾಕೆ ಅಷ್ಟೊಂದು ಬೇಜಾರಾಕಿರಿ? ನೀವೇನು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಗೌರಿನ ಹೆಂಗಾರ ಮಾಡಿ ಒಪ್ಸಿದ್ರಾಯ್ತು. ಅಯ್ಯೋ ನೋಡಿ ಅಂದ್ರೆ ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳಕ್ಕೆ ಕುಂತೀರಿ? ಬೇಜಾರು ಮಾಡ್ಕೋಬೇಡ್ರಿ. ಆಕಿನ ಹೆಂಗಾರ ಮಾಡಿ ಮದುವೆಗೆ ಒಪ್ಸಿದ್ರಾಯ್ತು. ನೀವೇ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆಕಿನ ಒಪ್ಸೋದು ಹೆಂಗೆ ಹೇಳ್ರಿ? ಅತ್ತಿಯಾರ, ನಾನು ಏನು ಮಾಡಲಿ ನನಗಂತೂ ಒಂದು ತಿಳಿಯವಲ್ದು. ಅಲ್ಲ, ಹೆಣ್ಮಕ್ಳು ಈಗಿನ ಕಾಲದಾಗ ಓದಬೇಕು, ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಯಾರ ಮೇಲೇನು ಡಿಪೆಂಡ್ ಆಗಿರೋದು ಬೇಡ. ಅಕ್ಕಿ ಜೀವನ ಅಕ್ಕಿ ಚಂದನ ತಂಗೆ ಕಟ್ಕೊಳ್ಳಿ. ಹೆಣ್ಣು ಹುಡುಗಿ ಅದಾಳ ಅಂತಂದಕ್ಕಿನ್ನ ನಂಬಿಕೆ ಇಟ್ಕೊಂಡು ನನ್ನ ಮಗಳು ಅದಾಳಕ್ಕಿ ಅಂತ ಕೆಲಸ ಏನು ಮಾಡೋಂಗಿಲ್ಲ ಅನ್ನೋ ನಂಬಿಕೆ ಮೇಲಕ್ಕಿನ್ನ ಕಾಲೇಜಿಗೆ ಓದಾಕ ಕಳಿಸಿದ್ರೆ ಆಕಿ ನನ್ನ ನಂಬಿಕೆನ ಕಳ್ಕೊಂಡ್ಬಿಟ್ಲು. ಆಕಿ ಏನು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ನ ಅದನ್ನು ಮಾಡಿಬಿಟ್ಟಾಳ ಆಕಿ. ಹಂಗಂದ್ರೆ ಈಕಿನ ನಾನು ಕಾಲೇಜ್ಗೆ ಕಳಿಸ್ಬಾರ್ದಾಗಿತ್ತನ್ರಿ ಅತ್ತೀರ. ಕಾಲೇಜಿಗೆ ಕಳಿಸ್ಲಿಲ್ಲ ಅಂದಿದ್ದಿದ್ರನ ಚಲೋ ಇರ್ತಿತ್ತಂತ ಈಗ ಅನ್ಸಕೊಂತೈತಿ. ಅಲ್ಲ, ಹಿಂಗೆ ಮಾಡ್ತಾರಲ್ಲ ಇವರು, ತಂದೆ ತಾಯಿ ಮನ್ಸನ್ನು ನೋವು ಮಾಡ್ತಾರೆ, ತಂದೆ ಈ ತಾಯಿಗೆ ಮೋಸ ಮಾಡೋಕೆ ಹೋಗ್ತಾರಲ್ಲ. ಇವ್ರು ಹಿಂಗೆ ಮಾಡಿದ್ರೆ ಇವ್ರಿಗೆ ಏನು ಸಿಗ್ತೈತಿ? ಈಕೆ ಹಿಂಗೆ ಮಾಡೋದು ನೋಡಿ ಹಂಗಂದ್ರೆ ಇವ್ರನ್ನ ಕಾಲೇಜಿಗೆ ಕಳಿಸ್ಲೇಬಾರ್ದಾಗಿತ್ತ ನಾನು. ಗೌರಿ ಓದಲಿ ಅಂತ ಅಂದ್ಕೊಂಡಿದ್ದ ತಪ್ಪಾಗ್ಬಿಡ್ತಾ. ಆಕೆ ಕಾಲ ಮೇಲೆ ಆಕೆ ನಿಂತ್ಕೊಳ್ಳಿ ಅನ್ನೋದು ನಂದು ತಪ್ಪು ತಿಳ್ಕೊಳಕ್ಕೆ ಆಗ್ಬಿಡ್ತಾ. 12ನೇ ಕ್ಲಾಸ್ ಮುಗಿಸಿದ ತಕ್ಷಣ ಸುಮ್ಮನೆ ಮನೆಯಾಗ ಇರಿಸ್ಬಿಡ್ಬೇಕಾಗಿತ್ತ ನಾನು. ನನ್ನ ಮಗಳು ಓದಲಿ, ಆಕೆ ಜೀವನ ಆಕೆ ಕಟ್ಕೊಳ್ಳಿ ಅಂತ ಅಂದ್ಕೊಂಡಿದ್ದ ತಪ್ಪಾಗ್ಬಿಡ್ತಾ. ನಾನು ಯಾಕೆ ಇಂಥ ತಪ್ಪು ನಿರ್ಧಾರ ತೊಗೊಂಡಿರಿ ಅತ್ಯಾರ? ಹಂಗಂದ್ರೆ ಏನು ನಾನಾ ಸರಿ ಇಲ್ವಾ? ನಾ ಇಷ್ಟೆಲ್ಲ ಹೇಳಿದ್ರು ನನ್ನ ಮಗಳು ನನ್ನ ಮಾತು ಕೇಳಕ್ಕೆ ಕುಂತಿಲ್ಲಲ್ಲ, ಹಂಗಂದ್ರೆ ನಾನಾ ಸರಿ ಇಲ್ಲನ್ರಿ ಅತ್ಯಾರ? ಅಳಿ ಅಂದ್ರೆ ಅಷ್ಟು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಆಕೆ ಜೀವನ ಚಲೋ ಆಗಲಿ ಅಂತಂದು ಆಕೆಯನ್ನು ಕಾಲೇಜಿಗೆ ಕಳಿಸಿದ್ರಿ. ಆದ್ರೆ ಆಕೆ ಹಿಂಗೆ ಮಾಡ್ತಾಳಂತ ನಾವು ಮನಸ್ಸಿನಲ್ಲೂ ಅಂದ್ಕೊಂಡಿಲ್ಲಾಗಿದ್ವಿ ಅಲ್ರಿ. ಅಳಿ ಅಂದ್ರೆ ನೀವು ಇಷ್ಟೊಂದು ಮನಸ್ಸಿಗೆ ಬೇಸರ ಮಾಡ್ಕೋಬೇಡ್ರಿ. ನಮ್ಗೆ ಕೈಕಾಲ ಆಡಂಗಿಲ್ಲ. ನೀವು ಇವಾಗ ಧೈರ್ಯ ತೊಗೋಬೇಕು. ಆಕೆ ಜೀವನನ ಸರಿ ಮಾಡೋ ಜವಾಬ್ದಾರಿ ಇವಾಗ ನಿಮ್ಮ ಕೈಯಾಗೈತಿ. ಆಕೆ ಇವಾಗ ತಪ್ಪು ದಾರಿ ತುಳಿದಾಳ. ಆಕೆಗೆ ಗೊತ್ತಾಗಂಗಿಲ್ಲ. ಆಕೆದೇನು ಒಂಥರ ಚಂಚಲ ಐತಿ ಮನಸ್ಸು. ಆಕೆಗೆ ಯಾವುದು ಸರಿ ಅನ್ಸಂಗಿಲ್ಲ. ಹಂಗಂತ ಆಕೆ ಪಾಡಿಗೆ ಆಕಿನ ಬಿಟ್ರೆ ನಮ್ದು ತಪ್ಪಾಗುತ್ತೆ. ಹೆಂಗಾರ ಮಾಡಿ ಆಕಿನ ಈ ಮದುವೆಗೆ ಒಪ್ಸಾಕಬೇಕು. ನೀವು ಹೆಂಗೆ ಹೇಳ್ತೀವಿ ನೋಡ್ರಿ, ಒಟ್ನಲ್ಲಿ ಆಕಿನ ಈ ಮದುವೆಗೆ ಒಪ್ಪಿಸ್ಲೇಬೇಕು. ಆಕೆ ಈಗ ತಪ್ಪು ಅನಿಸ್ಬೋದು, ಆದರೆ ಮುಂದೆ ಒಂದಲ್ಲ ಒಂದಿನ ಹೌದು ನಮ್ಮಪ್ಪ ಮಾಡಿದ್ದು ಸರಿ ಐತಿ, ನಾನಾ ತಪ್ಪು ನಿರ್ಧಾರ ತೊಗೊಂಡಿದ್ದೆ ಅಂತ ಆಕೆಗೆ ಆಗತ್ತೆ ರೀ. ಹೇಳಿ ಅಂದ್ರೆ ಅತ್ತಿಯರ, ಆ ಹುಡುಗ ಒಳ್ಳೆಯನಾಗಿದ್ದಿದ್ರೆ ಅವನನ್ನು ನಾನೇ ಮನೆಗೆ ಕಳಿಸಿ ಮಾತಾಡ್ತಿದ್ದೆ. ಅವ್ರ ಮನೆಯವ್ರ ಜೊತೆ ನಾನು ಮಾತಾಡ್ತಿದ್ದೆ. ಆದ್ರೆ ಆ ಹುಡುಗ ಎಂಥವನದಾನ ಅಂತಂದು ಗೊತ್ತಿದ್ದು ನಾನು ಹೆಂಗೆ ಮುಂದೆ ಬರೀಲಿ ರೀ? ಅಲ್ಲ ರೀ ಅತ್ತೀರ, ಆಕೆ ಹುಟ್ಟದಾಗಿಂದನೂ ಆಕೆ ಜೊತೆ ನಾನದೀನಿ. ಆದ್ರೆ ಹುಟ್ಟದಾಗಿಂದ ಇರೋ ತಂದೆ ಪ್ರೀತಿಗಿಂತ ನಿನ್ನೆ ಮೊನ್ನೆ ಬಂದವನ ಪ್ರೀತಿನ ಹೆಚ್ಚಾಗ್ಬಿಡ್ತಾನ್ರಿ. ಹಂಗಂದ್ರೆ ನಾನ ಸರಿ ಇಲ್ಲನ್ರಿ ಅತ್ತೀರ? ಆಕೆಗೆ ತಂದೆ ಅನ್ನೋದು ಒಂದು ಚೂರು ಬರವಲ್ದಲ್ಲ ಮನಸ್ಸಲ್ಲಿ. ಹಂಗಂದ್ರೆ ನಾನೇ ಸರಿಯಾದ ತಂದೆ ಅಲ್ವಾ? ನಾನು ಕೆಟ್ಟ ತಂದೆ ಆಗ್ಬಿಟ್ಟೇನ್ರಿ ಅತ್ತೀರ? ಆಕೆ ಅಷ್ಟೊಂದು ದ್ವೇಷ ಮಾಡೋಕೊಂತಾಳಲ್ಲ ನನ್ನ ಮೇಲೆ. ಹಂಗಂದ್ರೆ ನಾನು ಆಕೆ ಮೇಲೆ ಪ್ರೀತಿನೇ ಇಟ್ಟಿಲ್ವಾ?
ಅಳಿಯಂದ್ರೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ರೀ. ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ಹಿಂಗೆಲ್ಲ ಮಾತಾಡಿದ್ರಿ ಅಂದ್ರೆ ನನಗೆ ಕೈಕಾಲ ಆಡಂಗಿಲ್ಲ ರೀ. ದಯವಿಟ್ಟು ಅಳಿಯಂದ್ರೆ ಕೈ ಮುಗಿತೀನಿ. ನೀವೇ ಹಿಂಗೆ ಧೈರ್ಯ ಕಟ್ರೆ ಹೆಂಗೆ ಹೇಳ್ರಿ. ಅಂಕಲ್, ನೀನು ಹಿಂಗೆ ಹೆದ್ರಕೊಂಡು ಹಿಂಗೆ ಹತ್ಕೊಂತ ಹಿಂಗೆ ಮುಖ ಈಟ ಮಾಡ್ಕೊಂಡು ಕೂತು ಅಂದ್ರೆ ನಿಮ್ಮ ಮಗಳ ಜೀವನ ಹಾಳಾದಂಗೆ. ನಿನ್ನೆ ಮೊನ್ನೆ ಬಂದಿರೋ ಆ ಲೋಫರ್ ಅವನು ಗೌರಿ ಬ್ರೈನನ್ನು ಹೆಂಗೆ ವಾಶ್ ಮಾಡೋಣ ಅದನ್ನು ಯೋಚನೆ ಮಾಡಿರಿ ನೀವು. ಅಂಥವನನ್ನು ಆಕೆ ಮನಸ್ಸಿಂದ ಹೆಂಗೆ ಕಿತ್ತೊಗಿಬೇಕು ಅನ್ನೋದ್ರ ಕಡೆ ಯೋಚನೆ ಮಾಡಿರಿ ಅಂಕಲ್. ನೀವು ಅದನ್ನು ಬಿಟ್ಟು ನೀವು ನಿಮ್ದ ತಪ್ಪು ಅಂತಂದು ನೀವು ಹಿಂಗೆ ಹತ್ಕೊಂತ ಕೂತು ಅಂದ್ರೆ ನಿಮ್ಮ ಮಗಳ ಜೀವನ ಹಾಳಾಗೋಕೈತಿ ನೋಡ್ರಿ. ಏನು ಅಂಕಲ್, ನೀವು ಇಷ್ಟು ವರ್ಷ ಆಕಿನ ಅಷ್ಟು ಚಂದ ನೋಡ್ಕೊಂಡು ಸಾಕೊಂತ ಬಂದಿರಿ. ನಿನ್ನೆ ಮೊನ್ನೆ ಬಂದಿರೋನು ಅವನು ಏನು ಒಂದು 5-6 ತಿಂಗಳಾಗ ಆಕಿ ಬ್ರೈನ್ ವಾಶ್ ಮಾಡೋಣ ಅಂತ ಅಂದಮೇಲೆ ನೀವು ನಿಮ್ಮ ಮಗಳ ಹತ್ರ ಮಾತಾಡಿ ಆಕಿ ಸರಿಯಾದ ನಿರ್ಧಾರ ತೊಗೊಳೋ ಹಂಗೆ ನೀವು ಮಾತಾಡ್ರಿ ಅಂಕಲ್. ಆ ಕೆಪಾಸಿಟಿ ನಿಮಗೈತಿ. ನೀವು ಅದನ್ನು ಬಿಟ್ಟು ಹಿಂಗೆ ಹೆದರ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಏನು ಸರಿ ಹೋಗಂಗಿಲ್ಲ ರೀ ಅಂಕಲ್. ನೀವು ಹೆಂಗೆ ಮಾತಾಡ್ಬೇಕಂದ್ರೆ ಅದು ಅಲ್ದ ಈ ಫಸ್ಟ್ ಗೌರಿ ಹತ್ರ ಮಾತಾಡ್ರಿ, ಆಮೇಲೆ ಅವನಿಗೆ ಒಂದು ವ್ಯವಸ್ಥೆ ಮಾಡೋಣಂತ. ಹೌದ್ರಿ ಮಾವರ, ಸರಿತಾ ಹೇಳಾಕೊಂತಿರೋದು ಬರೋಬ್ಬರಿ ಐತಿ. ನಾವು ಈ ಟೈಮ್ನಾಗ ಈ ಥರ ಬೇಜಾರು ನಮ್ಮ ಮೇಲೆ ನಾವೇ ಬೇಜಾರು ಮಾಡಿಕೊಂಡು ಮೂಲೆ ಹಿಡ್ಕೊಂಡು ಕೂತ್ಕೊಂಡ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗಂಗಿಲ್ಲ. ನಾವು ಇದನ್ನು ಧೈರ್ಯವಾಗಿ ಎದುರಿಸ್ಬೇಕು, ಗೌರಿ ಹತ್ರ ಮಾತಾಡಬೇಕು. ಮಾವರ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಜೊತೆ ನಾವು ಅದೀವಿ, ನೀವೇನು ಹೆದರ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಗೌರಿನ ಸರಿನತ್ತಂಗೆ ಬೆಳೆಸಿರಿ. ಅದಕ್ಕೋಸ್ಕರ ಆಕಿ ಇದುವರೆಗೂ ಬೇರೆ ಯಾವ ತಪ್ಪು ಮಾಡಿಲ್ಲ. ಆ ಹುಡುಗನ ಇಷ್ಟಪಟ್ಟಾಳ ಅನ್ನೋದು ಒಂದು ಬಿಟ್ರೆ ಮತ್ತೇನು ತಪ್ಪು ಮಾಡಿಲ್ರಿ ಮಾವರ ಆಕಿ. ಮಾವರ, ನೀವು ಕರೆಕ್ಟಾಗಿ ಬೆಳೆಸಿದಕ್ಕೆ ಆಕೆ ಇದುವರೆಗೂ ಮನೆಯಾಗ ಅದಾಳ, ಮನೆ ಬಿಟ್ಟು ಹೊರಗಡೆ ಹೋಗಿಲ್ಲ. ಆ ಹುಡುಗನ ಇಷ್ಟಪಟ್ಟಾಳ, ಅದು ತಪ್ಪೈತಿ. ಆದರೆ ಅದನ್ನು ಬಿಟ್ಟರೆ ಆಕೆ ಮತ್ತೇನು ತಪ್ಪು ಮಾಡಿಲ್ರಿ ಮಾವರ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿರಿ. ಆಕೆಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಎಲ್ಲ ಐತಿ. ಆದ್ರೆ ಅದು ಆ ಹುಡುಗನ ಪ್ರೀತಿಸಾಕೊಂತೀವಿ ಅನ್ನೋದು ಒಂದು ಪರದೆ ಅಷ್ಟೇ ಅಡ್ಡ ಬಂದೈತಿ. ಅದನ್ನು ಹೆಂಗಾರ ಮಾಡಿ ನಾವು ಸರಿಸಿದ್ವಿ ಅಂತಂದ್ರೆ ಗೌರಿ ನಿಮ್ಮ ಮಾತು ಕೇಳಕ್ಕೆ ಈ ಮದುವೆ ಒಪ್ಕೋತಾಳೆ. ಆಕೆ ಜೀವನ ಸರಿ ಹೋಗುತ್ತೆ ರೀ ಮಾವರ. ನೀವು ಧೈರ್ಯವಾಗಿರ್ರಿ. ಹೌದ್ರಿ ಅಳಿಯಂದ್ರ, ಇವ್ರು ಹೇಳಾಕುಂತಿರೋದು ಕರೆಕ್ಟ್ ಐತಿ. ಅಲ್ಲ ರೀ, ನೀವು ಯಾಕೆ ಇಷ್ಟೊಂದು ನೊಂದ್ಕೊಂಡಿರಿ? ತಪ್ಪು ಮಾಡಿರೋನು ಆ ಹುಡುಗ ನೊಂದ್ಕೋಬೇಕು ಹೊರತು ನೀವು ನೊಂದ್ಕೋಬಾರ್ದು. ಗೌರಿನಲ್ಲ ನಾವು ಒಪ್ಸೋಣ, ನಾವೆಲ್ಲರೂ ಅದೀವಿ. ಅಳಿಯಂದ್ರ, ನಿಮ್ಮ ಜೊತೆಗೆ ನೀವು ಯಾಕೆ ಇಷ್ಟು ಧೈರ್ಯ ಕಟ್ತೀರಿ? ನೀವು ಕರೆಕ್ಟ್ ಅದೀರಿ, ನೀವು ಸರಿ ದಾರಿಗೆ ಹೊಂಟಿರಿ, ನೀವು ತೊಗೊಂಡಿರೋ ನಿರ್ಧಾರನೂ ಸರಿ ಐತಿ. ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ದು ತಪ್ಪೈತಿ ಅಂತ ನೀವೇನಾರ ಇಲ್ಲೇ ಕೈ ಬಿಟ್ರಿ ನಿಮ್ಮ ಮಗಳ ಜೀವನ ಹಾಳಾಕೈತಿ. ನೀವು ಹಿಂಗೆ ಹೆದರ್ಕೊಂಡು ಹತ್ಕೊಂತ ಕೂತ್ಕೊಂಡ್ರಿ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ. ನಿಮ್ಮ ಮಗಳ ಜೀವನ ಹಾಳಾಕೈತಿ. ನೀವು ಯಾವಾಗ ಗಟ್ಟಿ ಮನಸ್ಸು ಮಾಡಿ ಧೈರ್ಯದಿಂದ ನಿಂತ್ಕೋಬೇಕು, ಅವಾಗ ಗೌರಿ ಜೀವನ ಸರಿ ಹೋಗುತ್ತೆ. ಮಾವರ, ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ. ನಾನೊಂದು ಪ್ಲ್ಯಾನ್ ಮಾಡೀನಿ. ನೀವು ನಾನು ಹೇಳೋದಷ್ಟು ಮಾಡಿರಿ, ಎಲ್ಲ ಸರಿ ಹೋಗುತ್ತೆ. ನೀವು ಅದನ್ನು ಬಿಟ್ಟು ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಈ ಸಮಸ್ಯೆಯಿಂದ ಹೆಂಗೆ ಹೊರಗಡೆ ಬರಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಬೇಕು ನಾವು. ಅದನ್ನು ಬಿಟ್ಟು ಸಮಸ್ಯೆ ಬಂದು ತಲೆ ಮೇಲೆ ಕುಂತೈತಲ್ಲಪ್ಪ ಅಂತಂದು ಸುಮ್ಮನೆ ಕುತ್ಕೋಬಾರ್ದ್ರಿ. ಅದಕ್ಕೆ ಹೇಳೋದನ್ನು ಅರ್ಥ ಮಾಡ್ಕೊರಿ ಮಾವರ. ಧೈರ್ಯ ತೊಗೋರಿ. ನಾನೊಂದು ಪ್ಲ್ಯಾನ್ ಮಾಡೀನಿ. ನೀವು ಅದನ್ನು ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡಿರಿ, ಎಲ್ಲ ಸರಿ ಹೋಗುತ್ತೆ. ಸರಿನೋ, ನೀವೆಲ್ಲರೂ ಇಷ್ಟು ಧೈರ್ಯ ನನಗೆ ಕೊಡಾಕೊಂತೀರ ಅಂತ ಅಂದಮೇಲೆ ಸರಿ, ನಾನು ಚಿಂತೆ ಮಾಡೋಂಗಿಲ್ಲ. ಹೆಂಗಾರ ಮಾಡಿ ನನ್ನ ಮಗಳನ್ನು ಈ ಸಮಸ್ಯೆಯಿಂದ ಹೊರಗೆ ತರ್ತೀನಿ. ನನಗೆ ನಂಬಿಕೆ ಐತಿ ನನ್ನ ಮಗಳನ್ನು ಈ ಸಮಸ್ಯೆಯಿಂದ ಹೊರಗೆ ತರ್ತೀನಿ ಅನ್ನೋದು. ಸರಿ ಸವಿತಾ, ಸರಿನವ, ಇವಾಗ ನಾನು ಏನು ಮಾಡ್ಬೇಕು ಅದನ್ನು ನೀನು ಹೇಳು. ಮಾವರ, ಇಷ್ಟು ಮಾಡ್ರಿ ಮಾವರ, ಎಲ್ಲ ಸರಿ ಹೋಗುತ್ತೆ. ಅಂದಂಗೆ ಅಂಕಲ್, ಇವತ್ತೇನು ನೋಡ್ಕೊಂಡು ಹೋಗಾರಲ್ಲ ಅವರು ಏನಂದ್ರೆ ಅವ್ರಿಗೆ ಏನಾರ ಗೌರಿ ಇಷ್ಟ ಆದ್ಲಂತ ಅಥವಾ ಏನು ಇಲ್ಲಂತ ಅವ್ರದ್ದು ಒಪಿನಿಯನ್ ಹೆಂಗಿತ್ತು? ಅಯ್ಯೋ, ಅವ್ರಿಗಾಗಲೇ ಇಷ್ಟ ಆದಂಗೆ ಆಗೈತಿ ಅಂತ ನನಗೆ ಅನ್ನಿಸ್ತೈತಿ. ಯಾಕಂದ್ರೆ ಅವರು ಇಲ್ಲಿ ಕುಂತಾಗ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಆಗಿನ ಮಾತಾಡಾರವ, ಏನೂ ನೆಗೆಟಿವ್ ಆಗಿ ಏನೂ ಮಾತಾಡಿಲ್ಲ. ಅವ್ರಿಗಾಗಲೇ ಇಷ್ಟ ಆದಂಗೆ ಆಗೈತಿ ಹುಡುಗಿ. ಅದಕ್ಕೆ ಹೆಂಗಾರ ಮಾಡಿ ಇವಾಗ ನಾವು ಗೌರಿನ ಒಪ್ಪಿಸ್ಬೇಕು. ಅಲ್ಲ ರೀ ಅಳಿಯಂದ್ರ, ಇವಾಗೇನೋ ಗೌರಿ ನೀವು ಒಪ್ಸಿದ್ರಿ ಅಂತ ತಿಳ್ಕೊರಿ, ಮದುವೆಗೆ ಗೌರಿನೂ ಒಪ್ಕೊಂಡ್ಲು ಅಂತ ತಿಳ್ಕೊರಿ. ಈಗ ಬಂದಿರೋ ಸಂಬಂಧ ಅಕಸ್ಮಾತ್ ಅವರಿಗೇನೋ ಇಷ್ಟ ಆಗದೇನ ಇಲ್ಲ ನಮಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮುಂದೆ ಏನು ಮಾಡೋದ್ರಿ? ಯಾಕಂದ್ರೆ ನಿಮ್ಮನ್ನು ಹೆದರ್ಸಾಕೊಂತೀನಿ ಅಂತ ಅನ್ಕೋಬೇಡ್ರಿ. ಯಾವುದಕ್ಕೂ ನಾವು ಎಲ್ಲ ಥರದನ್ನು ಯೋಚನೆ ಮಾಡಿ ಒಂದು ನಿರ್ಧಾರ ತೊಗೋಬೇಕಲ್ಲ. ಒಳ್ಳೆಯದನ್ನು ಯೋಚನೆ ಮಾಡ್ಬೇಕು, ಕೆಟ್ಟದನ್ನು ಯೋಚನೆ ಮಾಡ್ಬೇಕು, ಎರಡಕ್ಕೂ ರೆಡಿ ಇರಬೇಕಲ್ಲ ರೀ. ಹೌದ್ರಿ ಮಾವರ, ಅಕಸ್ಮಾತ್ ಇವರು ಈ ಸಂಬಂಧ ಒಪ್ಕೊಂಡ್ರೆ ಮುಂದೆ ಹೆಂಗೆ ಹೊರಿಬೇಕು, ಅಕಸ್ಮಾತ್ ಅವ್ರು ಒಪ್ಕೊಳ್ಳಿಲ್ಲ ಅಂದರೆ ಮುಂದೆ ಹೆಂಗೆ ಹೊರಿಬೇಕು ಅಂತಂದು ಎರಡು ಥರದಲ್ಲೂ ಯೋಚನೆ ಮಾಡಿದ್ರೆ ಒಳ್ಳೇದಂತ ಅನಿಸ್ತೈತ್ರಿ. ನೋಡ್ರಮ್ಮ, ಇವಾಗ ಫಸ್ಟ್ ನಮ್ದು ಟಾಸ್ಕ್ ಇರೋದೇನಂದ್ರೆ ಗೌರಿನ ಈ ಮದುವೆಗೆ ಒಪ್ಪಿಸ್ಬೇಕು. ಗೌರಿ ಈ ಮದುವೆಗೆ ಒಪ್ಕೊಂಡ್ಲಂದ್ರೆ ಇವತ್ತೇನು ಬಂದಿತ್ತಲ್ಲ ಸಂಬಂಧ ಅವರು ಒಪ್ಕೊಂಡ್ರಂದ್ರೆ ಮದುವೆ ಮಾಡಿಬಿಡೋದು. ಒಂದು ವೇಳೆ ಗೌರಿ ಒಪ್ಕೊಂಡ್ಲು, ಇವ್ರೇನು ಬಂದಿದ್ರಲ್ಲ ಇವ್ರೇನಾರು ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಮತ್ತೆ ಇನ್ನೊಂದು ಸಂಬಂಧ ನೋಡಿದ್ರಾತು.
ಇನ್ನೂ 4-5 ಸಂಬಂಧಗಳು ಬರಾಕ್ ರೆಡಿ ಅದಾರ, ನೋಡಕ್ಕೆ ಬರಾಕ ರೆಡಿ ಅದಾರ. ಒಂದು 5 ಸಂಬಂಧಗಳು ಬಂದಿದ್ವವ, ಅದರಲ್ಲಿ ಇವ್ರದ್ದು ಭಾಳ ಬೆಸ್ಟ್ ಅಂತ ಅನಿಸ್ತು. ಅದಕ್ಕೆ ಇವ್ರನ್ನ ಫಸ್ಟ್ ಕರೆಸಿದ್ದೆ. ಈಗ ಇವ್ರಿಗೆ ಹೇಳಿತಿ, ಇವತ್ತು ಹೋಗಿ ಫೋನ್ ಹಚ್ಚಿರಿ ಏನು ಅನ್ನೋದು ಹೇಳ್ರಿ ಅಂತ ಹೇಳೀನಿ. ಅವರು ಹ್ಞೂ ಅಂತ ಅಂತಾರೆ. ಇವತ್ತು ಫಸ್ಟ್ ಗೌರಿ ಹತ್ರ ಮಾತಾಡೋಣ, ಅವರು ಇವತ್ತು ಇಲ್ಲ ನಾಳೆ ಅನ್ನಷ್ಟಿಗೆ ಏನಾರು ಒಂದು ಹೇಳ್ತಾರ, ಅದ್ರ ಮೇಲೆ ಮುಂದುವರೆದ್ರಾತು. ಇವ್ರು ಹ್ಞೂ ಅಂದ್ರೆ ಇದೇ ಸಂಬಂಧಕ್ಕೆ ಮುಂದುವರೆದ್ರಾತು. ಇಲ್ಲ ಅಂತಂದ್ರೆ ಇನ್ನೂ 4 ಅದಾವಲ್ಲ, ಅದರಲ್ಲಿ ಮತ್ತೆ ಯಾರು ಚಲೋ ಅದಾರ ಅವ್ರನ್ನ ಮತ್ತೆ ನೋಡಕ್ಕೆ ಕರೆಸಿ ಮತ್ತೆ ಮುಂದುವರೆದ್ರೆ ಆತವ. ಹ್ಞೂ ಸರಿ ಹೇಳಿ ಅಂದ್ರೆ ಹಂಗಂದ್ರೆ ಇವಾಗ ಫಸ್ಟ್ ನೀವು ಗೌರಿ ಹತ್ರ ಮಾತಾಡ್ರಿ, ಆಕೆಗೆ ಮದುವೆಗೆ ಒಪ್ಪಿಸ್ರಿ. ಸರಿ ರೀ ಅತ್ಯಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಡಿಯೋಸು ಇಷ್ಟ ಆಗಕೊಂತೈತಿ ಅಂತ ನಾವೆಲ್ಲರೂ ಅಂದ್ಕೊಂಡಿವಿ. ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಗೆ ಸ್ಟೋರಿ ಹೆಂಗೆ ಅನ್ಸಾಕೊಂತೈತಿ ಏನು ಅಂತಂದು ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ.